ಸುಶೀಲಾ ಸುಶೀಲಾ ಲೇ ಏನು ಏನಂಗ್ ಬಡ್ಕತಾ ಇದೀಯೇ? ಥೂ ನಿನ್ನವನ ಒದ್ದಾದ್ರೆ ಹೆಂಗೋಯ್ತೀನಿ ಗೊತ್ತಿಲ್ಲ. ಅಲ್ಲ ಇದಕ್ಕಿಂಗ್ ಮಾತಾಡಿದ್ರೆ ನಾನೇನ್ ಮಾಡ್ದೆ? ಏನ್ ಮಾಡ್ದೆ ಏನ್ ಮಾಡಿದಿ ಅಂತ ಗೊತ್ತಿಲ್ಲ ನಿನ್ಗೆ. ಏನ್ ಮಾಡಿದಿ ಅಂತ ಗೊತ್ತಿಲ್ಲ ನಿನ್ಗೆ. ಮಾನ ಮರ್ಬೋದಿಲ್ಲ ನಿನ್ಗೆ ಹೇಳಿಗ ನಿನ್ಗೆ. ನೀನು ಲೋಪರ್ ಬಾಯಲ್ಲಿ ಮುನ್ನಾಕ ದಿನ ಹೊಡೆದ್ರೆ ಹೆಂಗ್ ಹೊಡ್ತೀನಿ ಗೊತ್ತಿಲ್ಲ ನಿನ್ಗೆ. ಅಲ್ಲಕ್ಕಲೆ ನೀನೇನು ಬುದ್ಧಿಲ್ಲ ನಿನ್ಗೆ. ಬುದ್ಧಿಲ್ವ ನಿನ್ಗೆ? ಯಾಕೆ ನೀನು ಯಾಕೆ ಯಾಕೆ ಹಿಂಗೆ ಆಡ್ತಾ ನೀನು? ಯಾಕೆ ಹೋಗಿದ್ದೆ ನೀನು ದುಡ್ಡು ಕತ್ಕೊಬರಕ್ಕೆ? ನೀನು ಅವ್ರ ಮನೆಗೆ ದುಡ್ಡು ಕತ್ಕೊಬರೋದು ಏನಿತ್ತು ನಿನ್ಗೆ? ಯಾಕೆ ಕತ್ಕೊಬಂದೆ ನೀನು? ಹಾಂ ನಾನು ಮಾನ ಮರೋದಿ ಕಳಿಬೇಕು ಅನ್ಕೊಂಡಿದ್ದಿದ್ಯಾ ನೀನು ಊರಲ್ಲಿ ಯಾರಾಜ್ ಹಾಕ್ಬೇಕು ಅಂದ್ಬಿಟ್ಟು? ಹಾಂ ಎಂಥವ್ಳು ಇರಬೇಕು ನೋಡಿ ನೀನು. ಕ್ಯಾಪಾಲ ಸೇರ್ಸಿ ಹೊಡ್ಬಿಡ್ತೀನಿ ನಿನ್ಗೆ. ಮಯೂರಿ ನಿಮ್ಮ ಮಾನ ಮರುದಿ ಕಳಿಬೇಕು ಅಂತ ನನ್ಗೇನು ಆಸೆಯ? ದೇವ್ರಡೆಗೂ ಇಲ್ಲ ಕಣ್ರಿ. ನನ್ನ ಸತ್ಯವ ನಾನು ಹೇಳ್ತಾರೋ ಸತ್ಯ. ನನಗೆ ಯಾರು ನಂಬಕ್ ರೆಡಿ ಇಲ್ಲ ನೀವು. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಕಣ್ರಿ. ಯಾಕೆ ಹಿಂಗೆ ಸುಳ್ಳು ಹೇಳಿರಿ? ಹಿಂಗೆ ಇಲ್ದ ಹೋದೆಲ್ಲ ಮಾತಾಡ್ತೀರಿ ಅಲ್ಲ ಎಲ್ಲ ಸೇರ್ಕೊಂಡು. ನಾನು ಇರಬೇಕು ಅನ್ಕೊ ಮಾಡ್ಕೊಂಡಿದ್ದೀರೋ ಸಾಯ್ಬೇಕು ಅನ್ಕೊ ಮಾಡ್ಕೊಂಡಿದ್ದೀರೋ? ನನ್ಗೇನು ಹುಚ್ಚ? ನನಗೆ ಯಾಕೆ ದುಡ್ಡು? ನಾನೇ ನಿಮ್ಮ ಹೂನ್ ತಕ್ಕೋ ಕದೇಕ್ ಹೋಗಾನೆ ಅಕ್ಕಿ ಇಸ್ಕೊಬರಕ್ಕೆ ಅಂತ ಹೋದಾಗ ದುಡ್ಡು ಕಾಣ್ತಲ್ಲ. ಹಿಂಗೆ ಬೇಜವಾಬ್ದಾರಿನ ಮಡಿಕೊಂಡವ್ರಲ್ಲ ಹೊಸಿ ಆಟ ಆಡ್ಸೋದು ಅಂದ್ಬಿಟ್ಟು ತಗೊಬಂದಿದ್ದು ಅಷ್ಟೇ. ಅಷ್ಟು ಬಿಟ್ರೆ ನನ್ನ ಕದೇಕೆ ನನಗೇನು ದುಡ್ಡು ಕಾಣ್ದಾನೆ ನಿಂತಿದ್ದೆ. ನಮ್ಮ ಅಪ್ಪನ ಕಾಲದಿಂದನೂ ನಮ್ಮ ಅಪ್ಪನೂ ಆ ಕಾಲದಲ್ಲಿ ಎಲ್ಲ ಬದುಕಿ ಭಾಳ ಆಡಿರೋದಯ್ಯ. ಏನು ಗತ್ಕೆಟ್ಟೋಗಿ ನಿಂತಿತ್ತಿಲ್ಲ. ನನ್ನೇನು ದುಡ್ಡು ಕಾಸು ನೋಡ್ದಾನೆ ಬೆಳೆದಿದ್ದವ. ಹಂಗ ನಮ್ಗೆ ಏನು ಇತ್ತಿತ್ತಿಲ್ಲ ಗೊತ್ತಿಲ್ದ ನಿಂತಿದ್ವ. ದುಡ್ಡು ಕಂಡಕ್ಷಣ ಕತ್ಕೊಳ್ಳೋಂಥ ಬುದ್ಧಿ ನಾನು ಕಲ್ತಿದ್ದಾನ. ಇದೊಳಗೆ ಸರಿ ಆಯ್ತು ಬಿಡಿ. ಒಳ್ಳೆ ಚೆನ್ನಾಗಿದ್ದು ಮಾಡ್ತೀರಿ ನೀವೇ. ಅಲ್ಲ ಪರವಾಗಿಲ್ಲ, ನೀವೇ ಸುಮಾರಾಗಿ ಇದ್ದೀರಿ. ಏನು ಸುಮಾರಾಗಿದ್ದಾರಲೇ? ಏನು ಸುಮಾರಾಗಿದ್ದಾರೋ? ಹೊಡೆದ್ರೆ ಮಕ ಸೇರಿಸಿ ಹೆಂಗೆ ಹೊಡಿತೀನಿ ಅಂತ ಗೊತ್ತಿಲ್ಲ ನಿನಗೆ. ನಿನ್ನ ಮಕನ ಬಿಡಿ, ನಿನ್ನ ಮಕ ಕೆಚ್ಚಾಕ್ಬಿಡ್ತೀರಿ ಇಟ್ಕೊಂಡು. ಯಾಕ್ರಿ ಜಕಿಂಗ್ ಬಾಯಿಗೆ ಬಂದಂಗೆ ಮಾತಾಡಿರಿ. ನೀವೇ ಸರಿಯಾಗಿ ಮಾತು ಕಲ್ತಿರೋರು. ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ಬಿಡಿ. ಏನು ಮಾತಾಡೋರು? ಇನ್ನೇನು ಮಾತಾಡಿದ್ರೆ ಮುತ್ತಿಕಾರ ನಿನಗೆ. ನೀನು ಮಾಡಿರೋ ಕೆಲಸಕ್ಕೆ ಮಕ ಸೇರಿಸಿ ಹೊಡ್ಬಿಡ್ತೀನಿ. ಮಕನ ಬಿಡಿಯ ನಿನ್ನ ಮಾತಾಡ್ತೀಯ? ಅವ್ ಚಾಡಿ ಮಾತು ಕಟ್ಕೊ ಬಂದಿದೀಯ. ಯಾವ ಚಾಡಿ ಅಲ್ಲ ನಿಮ್ಮ ಮುಡೆ ಹೇಳೋದು, ನಿಮ್ಮ ಅಪ್ಪನ ಮಗ ಹೇಳೋದ್ನ ಓಲಿ ಅಂತ ಸುಮ್ಮನಿರೋದ್ಕೇನ? ಬೋಲಿ ಅಂತ ಸುಮ್ಮನಿರೋದ್ ಕತಿಯಾಗಿ ಮಾತಾಡ್ತೀಯ ನೀನು? ಅಯ್ಯೋ ನನ್ನ ಸಾಯಿಸ್ಬಿಟ್ರು ಕಣವ ಚಾಡಿ ಹೇಳಿ ಮಾಡಿಸಿ. ಅಯ್ಯಪ್ಪ ಅಯ್ಯವ್ವ. ಅದಕ್ಕೆ ಮಗ ಸರಿ ಬಿಡು ಪಾಪ. ಅದಕ್ಕೆ ಹಂಗೆ ಕಣ್ ಸೇರ್ಸಿ ಹೊಡೆದೆ ನೀನು. ಮಕ್ಕಳ ಹೂತ್ಕೊಳ್ಳಂಗೆ ಹೊಡೆದು ಮಡಗಿದ್ರೆ ಅದಕ್ಕೆ ಮಗ. ನಿಮ್ಗೆ ಗೊತ್ತಾಗಿರಕ್ಕ ಸುಮ್ಕಿ ರುಕ್ಮಿಣಮ್ಮ ನಿನಗೆ. ಇವಳು ಯಾವ ಕೆಲಸ ಮಾಡೋಳೆ ಅಂತ ಲೋಪರ್ ಮುಂಡೆ ಇವಳು. ಅಲ್ಲ ರುಕ್ಮಿಣಮ್ಮ, ಇವಳಿಗೆ ಬುದ್ಧಿ ಇಲ್ವ ಇವಳಿಗೆ? ಇವಳು ಈ ಕೆಲಸ ಮಾಡೋದು. ನಮ್ಮ ಅವ್ವ ಏನೋ ಕಿಸ್ಕೊಬರಕ್ಕೆ ಹೋದ್ಲಂತೆ. ಇಸ್ಕೊಂಡು ಮನೆಗೆ ಬರ್ಬೇಕು ಇವಳು. ಅಲ್ಲಿ ಮುಡಿಗಿರೋ ದುಡ್ಡು ತರಬೇಕು. ಅದಕ್ಕೆ ಮಗ ನಿಂಗೇನು ಬುದ್ಧಿ ಇಲ್ಲ ನಿನ್ಗೆ? ಅದಕ್ಕೆ ಹಿಂಗೆ ಮಾಡ್ಕೊಂಡೆ ನೀನು? ಅಲ್ಲ ಕನ್ಸಿಲ್ಲ ಬುದ್ಧಿ ಇಲ್ಲ ನಿಂಗೆ? ಅಯ್ಯೋ ದೇವ್ರ ಆಣೆಗೂ ಇಲ್ಲ ರುಕ್ಮಿಣಮ್ಮ. ನನ್ನ ಹಣ ಬಿದ್ದೋಗ ಆಣೆಗೂ ಇಲ್ಲ. ಅಯ್ಯೋ ನಿಜವಾಗ್ಲೂ ರುಕ್ಮಿಣಮ್ಮ ನನ್ನ ಮಾಡ್ದಿ ಸಾಯಿಸ್ಬಿಡ್ತಾನೆ ರುಕ್ಮಿಣಮ್ಮ. ಇವ್ನು ಕೈ ಸೇದಾಗ ಇವ್ನು ಕಾಲು ಸೇದಾಗ ಇವ್ನು ಬಂದೋಗ. ಅಲ್ಲ ರುಕ್ಮಿಣಮ್ಮ, ನಾನು ಯಾಕೆ ರುಕ್ಮಿಣಮ್ಮ? ನಾನು ನನಗೆ ಯಾಕೆ ಬೇಕು ನನಗೆ ಕದಿ ಅಂತದ್ದು? ಓದ್ನಲ್ಲ ಅಕ್ಕಿ ಡಬ್ಬದಲ್ಲಿ ಹಿಂಗೆ ಬೇಜವಾಬ್ದಾರಿ ಹೆಂಗೆ ಮಡ್ಗವ್ರಲ್ಲ ಅಂದ್ಬಿಟ್ಟು ಸುಮ್ಮನೆ ಉಸ್ಕೊಂಡು ಆಟ ಆಡ್ಸೋದು ಅಂದ್ಬಿಟ್ಟು ನಾನು ಇದು ಮಾಡಿದೆ ಹೊರ್ತು ನಮ್ಮ ಮನೇಲಿ ನಾನೇ ಕಾಲ್ತನ ಮಾಡ್ಬೇಕಾ ರುಕ್ಮಿಣಮ್ಮ? ಹೇಳ್ತಿರಲ್ಲ ನಮ್ಮ ಮನೇಲಿ ನಾನೇ ಕಾಲ್ತನ ಮಾಡ್ಬೇಕಾ? ಹಂಗಾರೇನು ನನಗೆ ಪರಿಜ್ಞಾನ ಇಲ್ವಾ? ನನ್ನ ಬುದ್ಧಿ ಇಲ್ವಾ? ನೋಡಿ ಹೆಂಗೆ ಜಾಡಿ ಹೇಳಿ ಹೆಂಗೆ ಕಳ್ಸವ್ರೆ ಅಂದ್ಬಿಟ್ಟು. ನಾನು ನನ್ನ ಗಂಡ ಚೆನ್ನಾಗಿರೋದು ನೋಡಿ ಸಹಿಸಕ್ಕಾಯ್ತಲ್ಲ ಅವ್ರಿಗೆ. ಅದಕ್ಕೆ ಈ ಥರ ಚಾಡಿ ಹೇಳಿರೋದು ಇವರು. ಚಾಡಿ ಹೇಳ್ತಾರೆ ಚಾಡಿಯ ಇವ್ರು ತಾವು ಆಸ್ತಿ ಬರ್ಸ್ಕೋಬೇಕಲ್ಲ ಅವರು. ಅದಕ್ಕೆ ಚಾಡಿ ಹೇಳ್ತಾರೆ. ನಮ್ಮ ಅವನು ನಮ್ಮ ಅಪ್ಪನೂ ಅಂತ ಮುಂಡೆ ಆಗಿರೋದಕ್ಕೆ ನಮ್ಮ ಅವನಿಗೂ ನಮ್ಮ ಅಪ್ಪನಿಗೂ ಮಾಡ್ಬೇಕಲ್ಲ ಅಂದ್ಬಿಟ್ಟು, ಅವ್ರು ಸೇವೆ ಮಾಡ್ಬೇಕಲ್ಲ ಅಂದ್ಬಿಟ್ಟು ಬಂದಿದ್ದು ನೀನು ಲೋಪರ್ ಮುಂಡೆ. ನೀನು ನಿನ್ನ ಸಾಮಾನ್ಯದೊಳಲ್ಲ ಇಷ್ಟೆಲ್ಲ ಆದ್ರೂ ನಮ್ಮವ್ವ ಇರೋಳು ಒಬ್ಬಳು ಸೊಸೆ ನಾನು ನಿಸೂರ ಮಾಡ್ಕೋಬೇಡ್ದು ಅಂದ್ಬಿಟ್ಟು ನೀನು ಮಾಡೋದು ದ್ರೋಹ ಮಾಡಿದ್ರು ಪಾಪ ಬೇಜಾರು ಮಾಡ್ಕೊಳ್ದು ನಿನ್ನ ಮನೆ ಒಳಗೆ ಸೇರಿಸ್ತಿತ್ತಲ್ಲ. ಅದಕ್ಕೆ ನೀನು ಹಿಂಗೆ ಮಾಡ್ಬೇಕಲ್ಲ. ನೀನು ಹಿಂಗೆ ಮಾಡಬೇಕು. ನೀನು ಹೋಗು ಮಕನ ಬಿಡಿಯ ಹುಷಾರಾಗೊಂತು ನ್ಯಾಯ ಬುದ್ಧಿ ಕಲಿ. ನೀನೇ ಸರಿಯಲ್ಲ ಬುದ್ಧಿ ಕಲ್ತಿರೋಳು ಕತೆ. ಒದ್ದಂದ್ರೆ ಈಗಲ್ಲ ಮಕ ಉಳಿದು ಇನ್ನೊಂದು ಕಣ್ಣು ಉದಿಸ್ತೀನಿ. ಕಂಡಿದ್ಯಾ? ಹೋಗ್ ಮಗ ನೀನು. ನಿನ್ಗೆ ಬುದ್ಧಿ ಇಲ್ವಾ? ನಿನ್ಗೆ ಜಗಳ ಆಡ್ಲಿ ಅಂತ ಹೇಳ್ಕೊಡ್ತಾರೆ ನಿಮ್ಮ ಅವನು ನಿಮ್ಮ ಅಪ್ಪನುವೆ. ನಿನ್ಗೇನು ಗೊತ್ತಾಗಕ್ಕಿಲ್ವಾ ನಿನ್ಗೆ? ಸರಿ ಕಂತ ಹಾಕು ದಡ್ಡ ಬಿದ್ದೋ ಬೆಳೆದ್ಕೊಂಡು ಮಗ ನಿನ್ನಂಗೆ. ಹಿಂಗೆ ದಡ್ಡ ಬಿದ್ದೋದ್ರೆ ಮತ್ತೆ ಅವರು ಹಂಗೆ ಆಡೋದು ನಿಮ್ಮ ಅವನು ನಿಮ್ಮ ಅಪ್ಪನುವೆ. ಬುದ್ಧಿ ಇಲ್ದಂಗೆ ಆಡ್ತೀರ ನೀನು. ಚೂರಾರಿ ಬುದ್ಧಿ ಬೇಡ ನಿಂಗೆ. ಹಂಗಲ್ಲ ಕಂದು ರುಕ್ಮಿಣಮ್ಮ. ಇವಳು ಯಾಕೆ ಬೇಕು ರುಕ್ಮಿಣಮ್ಮ? ಯಾಕೆ ಬೇಕಾಗಿತ್ತು ಇವಳಿಗೆ? ಅದು ಉತ್ತರಂಥದ್ದು ಏನಿತ್ತದು? ಅದು ತಂದು ಇವಳಿಗೆ ಏನಾಗಬೇಕಾಗಿತ್ತು? ಯಾಕೆ ಬೇಕಾಗಿತ್ತು ಹೇಳು? ಅಲ್ಲ ಇವಳು ಸುಮ್ಮನೆ ತಂದ್ಬಿಟ್ಲತ್ತ ಸುಮ್ಮನೆ. ಅದೇ ಅವ್ರು ಕೇಳಿಲ್ಲ ಅಂದ್ರೆ ಹಂಗಾರು ಮಾಡಿ ಬಳಸ್ಕೊಬಿಡೋದ ದುಡ್ಡು ಅನ್ಕೊಂಡಿದ್ಲೇನೋ. ಕೇಳ್ಬಿಟ್ರು ಈಗ ಈ ನಾಟಕ ಕಟ್ತಾವಳೆ ಇವಳೆ ಅಂತ ಬಡ್ಡಿ ಗೊತ್ತಾ ಇವಳು? ಮಾನ್ಗಿರೋ ಹೊತ್ನಲ್ಲಿ ದುಡ್ಡು ಹೆಂಗೆ ಎತ್ಕೊತಾಳೆ ಗೊತ್ತು ನನ್ನ ಜೋಬಲ್ಲಿ ಮುಂಡೆ ಅಂತ ಕಳ್ಳ ಮುಂಡೆ ಆಗಿರೋದಕ್ಕೆ ಮನೆ ಉದ್ದಾರ ಅದದ. ಏನು ಸರಿ ಈ ಬುದ್ಧಿ ಕಲ್ತ್ರೆ ನೀವು ಸರಿಯಾದ ಕೆಲಸ ಮಾಡ್ಬಿಡ್ತೀನಿ. ಲೋಪರ್ ಮುಂಡೆ ನಿನಗೆ ಯಾವಾಗ ಎತ್ಕೊಳಕ್ ಬಂದಿದ್ದೆ ನಿನ್ ಜೋಬ ಕೈ ಹಾಕಿ ನಾಚ್ಕಾಕಿರಿಂಗೆಲ್ಲ ಮಾತಾಡಕ್ಕೆ ನಿನ್ಗೆ ಮಾನ ಬರುವುದಿಲ್ವ ನಿನ್ಗೆ? ಅಲ್ಲೂ ಉದ್ರಿಸ್ಬಿಡ್ತೀನಿ. ಅಯ್ಯೋ ಸುಮ್ನಿರ್ ಮಗ. ಸಣ್ಣ ಪುಟ್ಟದ ಕೆಲವ ನಿಂತ್ಕೊಳಿವೆ ನೀನು. ಹೋಗು ನೀನು. ಅದೇನು ನೋಡೋಗು. ಅವ್ಳ ಮಕ್ಕ ನೋಡಿ ಹೆಂಗೆ ಓದಿಸ್ಬಿಡ್ದೆ ಹಂಗ ಬುದ್ಧಿ ಕಲಿಯೋದು. ಹೋಗು ನೀನು. ಅಕ್ಕ ಊದಿಸೋದಲ್ಲ ಅಲ್ಲೂ ಉದ್ರಿಸ್ಬಿಡ್ತೀನಿ ಅವಳಿಗೆ. ಸುಮ್ಮನೆ ಬಿಡ್ತೀನಿ ಅಂತ ಅಲ್ಲ. ಆಯ್ತು ಹೋಗಿ ಹೋಗು ಮಗ.
ಹೆಂಗ್ಸ್ರ ಮೇಲೆ ಕೈ ಮಾಡಿದ್ರೆ ಏನು ದೊಡ್ಡ ಮನ್ಸರು ಅನ್ನಕ್ಕಿಲ್ಲ ನಿನ್ನ ಏನೋ ಅಂತಿದ್ರಂತೆ ಹಂಗ ಆಯ್ತು ಕತೆ ನಿಂದು ನೋವು ವಾಕನ ಬಿಡಿ ಹೇಳ ನೋಡು ರುಕ್ಮಿಣಮ್ಮ ನೋಡು ನೋಡು ಯಾವ ತರ ಈ ಚಾಡಿ ಮತ್ ಕಟ್ಕೊಂಡು ನನಗೆ ಮಾಡಿದ್ಬಿಟ್ಟ ಇವನು ಕೈ ಸೇದೋಗ ಇವ್ನು ಯಾಕೆ ಕೊಟ್ಟೋಗ ತಿಥಿ ಮಾಡ ಮುಂಡೆ ಮಗ ಇನ್ನುವೇ ಮಗ ಅನ್ಕೊಂಡು ಆಸೆ ಮಾಡಿದ್ರೆ ಇನ್ನು ಆಡ ನೀನ್ ನನ್ನ ಮಗ ನನ್ನ ಮಗನ ಹಿಡಿಯಕಾಯ್ತಿತ್ತ ಅಯ್ಯೋ ಹಾಡ್ಬೇಕು ಬಿಡು ನಿನ್ ಗಂಡ ಮಾಡಕ್ಕೆ ಏಮಿಲ್ಲ ನೀನು ಸೀಮ್ಗಿಂದ ಅತ್ತೆ ಅತ್ತೆ ಅನ್ಕೊಂಡು ಅತ್ತೆ ಮನೆಗೆ ಓಡ್ತಿದೆ ಈಗ ಗೊತ್ತಾಯ್ತಾ ಹೆಂಗಾಯ್ತು ಅಂತ ಚಾಡ್ಗೋರ್ಕಿ ಅಲಕ್ಕನವ ನಾನು ಶ್ವಾಸ ನೀನು ಹೇಳ್ದೆ ತಾನೆ ನಾನು ಸುಮ್ಮನೆ ತಗೊಂಡಿದ್ದು ಅಕ್ಕಿ ಡಬ್ಬದಲ್ಲಿ ನೋಡೋದಂತವೆ ಹಂಗಂದ್ಮೇಲೆ ಇವ್ರನ್ನ ಶ್ವಾಸ ಏನೋ ತಮಾಸೆ ಮಾಡೋದ್ಲು ಬಿಡು ಅದಕ್ಕೆಲ್ಲ ಹಿಂಗೆ ದೊಡ್ಡದು ಮಾಡ್ಬೇಕಂತಾನೆ ಬಿಟ್ಟು ಅದು ಹೆಂಗೆ ಚಾಡಿ ಹೇಳ್ಬಿಟ್ಲು ಇವಳು ಹೆಂಗೆ ಚಾಡಿ ಹೇಳ್ಬಿಟ್ಲು ಹೋಗು ಸುಮ್ಮನೆ ಬಿಟ್ಬಿಡ ನೋಡಿ ನಿನ್ನ ಮಗ ಹೆಂಗೆ ಹೊಡೆದ ಇದನು ಏನು ಇರಬೇಕು ಸಾಯ್ಬೇಕು ಏನು ಮಾಡಬೇಕು ಅನ್ಕೊಂಡಿದ್ದೀನಿ ನೀನು ಯಾಕೆ ಚಾಡಿ ಹೇಳಿದ್ದೀನಿ ನೀನು ಅಂದ್ಬಿಟ್ಟು ಚಂದ ಜಗಳ ಬಿಡೋಗು ನೀನು ಮತ್ತೆ ಕೊಟ್ಟೆ ಇವತ್ತು ಈ ಚಾಡಿ ಹೇಳಿ ಇನ್ನೊಂದು ಇನ್ನೊಂದು ಹೇಳ್ತಾಳೆ ಏನೋ ₹1 ತಿಂದಿದ್ದಪ್ಪ ನೀನು ಏನೋ ತಮಾಸೆ ತಂದು ಮಾಡಿಕೊಂಡ್ರೆ ಹಿಂಗವ ತಮಾಸೆಗೆ ರುಕ್ಮಿಣಮ್ಮ ನನ್ನ ಕಾಲ್ ತಂದು ಬುದ್ಧಿ ಕಲ್ತಿದ್ದಾನ ನೋಡು ರುಕ್ಮಿಣಮ್ಮ ಯಾವ ಥರ ಚಾಡಿ ಹೇಳಿದಳು ಚಾಡಿ ಎಲ್ಲ ಗಣ್ಣು ಎತ್ತು ದೂರ ಮಾಡ್ಬಿಡ್ತಾರೆ ನಿಮ್ಮ ಮತ್ತೆ ನಿಮ್ಮ ಮಾವನ ಏನು ಸಾಮಾನ್ಯ ಇದ್ದವರಲ್ಲ ಕಣವ ಅಂತ ಮುಂಡೆ ಮಕ್ಕಳಾಗಿರೋದಕ್ಕೆ ಮನೆಗಳ ಕಂಡಂಗೆ ಹಾಳು ಮಾಡ್ಬಿಡ್ತಾರೆ ಅವ್ರು ಎಂಥವ್ರು ಅಂತ ನಿನ್ಗೆ ಗೊತ್ತಿಲ್ಲ ಇನ್ನುವೇ ನನ್ನ ಮಾತಾ ಕೇಳು ನೀನು ಇದನ್ನ ಇಲ್ಲಿಗೆ ಬಿಡ್ಬೇಡ ನೀನು ಹೋಗಿ ಜಗಳ ಬಿಡು ಮತ್ತೆ ಕೊಟ್ಟೆ ನೀನು ಸುಮ್ಮನೆ ಬಿಡ್ಬೇಡ ನೀನು ಜಗಳ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಏನಂತೂ ರುಕ್ಮಿಣಮ್ಮನು ಅವ್ರು ಯಾವ ಥರ ಬುದ್ಧಿ ಕಲ್ತವ್ರ ನಂಗೆ ಚಂದ ಗೊತ್ತು ಕಣವ ಇದನ್ನ ಇಲ್ಲಿಗೆ ಬಿಡಕ್ಕಿಲ್ಲ ರುಕ್ಮಿಣಮ್ಮ ಕೇಳ್ತೀನಿ ಹೋಗಿದರು ನಾನು ಹೋಗಿ ಕೇಳ್ದಾರ ಇರೋ ಮಗಳೇ ಅಲ್ಲ ನಾನು ಹೋಗಿ ಕೇಳ್ತೀನಿ ನೋಡಿ ಕೇಳ್ತೀನಿ ಸರಿಯಾಗಿ ಯಾಕೆ ನನ್ನ ಗಂಡಕ್ಕೆ ಚಾಡಿ ಹೇಳಿ ನನ್ನ ಗಂಡನ ನನ್ನ ದೂರ ಮಾಡಕ್ ನಿಂತಿದ್ದೀರಾ ಅಂತೀನಿ ಹೋಗಿ ಏನೋ ₹1 ತಿಂದಿದ್ದ ನನ್ನ ದುಡ್ಡಲ್ಲಿ ಏನೋ ತಮಾಸೆಗೆ ಎತ್ ಮಾಡಿಕೊಂಡಿಕ್ಕೆ ಈ ಥರ ತಂದಾಕ್ಬಿಟ್ರಲ್ಲ ಅಂತ ಚಂದಾಗ ಹೋಗಿ ನಾನು ಅದು ಕೇಳೋದು ಅವ್ಳು ಸವಸಕ್ಕೆ ಹೋಗ್ಬೇಡ ನಿಮ್ಮ ಮತ್ತೆ ಸವಸಕ್ಕೆ ಅಂತ ನೀನೇ ಏನು ಸೀಮ್ಗಿಲ್ ತಟ್ಟೆ ಕಟ್ಕೊಂಡು ಅನ್ಕೊಂಡು ಚಮ್ನು ಮಿಲ್ಲಿ ಇಟ್ಕೊ ಹೋಯ್ತಿತ್ತು ತೂ ಹೊಸ್ಕೊಂಡಿದ್ರು ತಾನೆ ಅಂಥವ್ರು ಸವಸ ಮಾಡ್ಬೇಕಾ ನೋಡು ಇವತ್ತು ಅವಳ ಮಗಳಿಗೆ ಕೆಲಸ ಮಾಡ್ಬಿಟ್ಟಿದ್ರೆ ತಮಾಸೆಗೆ ಎತ್ ಮಾಡ್ಬಿಟ್ಟಿದ್ರೆ ಈ ಥರ ಮಾಡ್ತಿದ್ಲ ಪಾಪ ಕಣ್ಣೊಟ್ಟೆಲ್ಲ ಹೂದ್ಕೊಂಡು ಕುಂತದೆ ನೋಡಿದ್ರೆ ಹೊಟ್ಟೆ ಉಳಿತದಲ್ವ ನೋಡಿ ರುಕ್ಮಿಣಮ್ಮ ನೋಡಿ ಕೇಳೋರಿಲ್ಲ ಅನ್ಬಿಟ್ಟು ಕೆಲಸ ಮಾಡೋರು ನನ್ನ ತಮ್ಮನ ಫೋನ್ ಮಾಡಿದ್ರೆ ಬಂದು ಸರಿಯಾದ ಕೆಲಸ ಮಾಡ್ತಾರೆ ಗೊತ್ತಾ ನಾನು ಹೇಳ್ಬೇಡ್ದು ಅಂತ ಸುಮ್ಮನಿರೋದು ಅವನಿಗೆ ಕೇಳಕ್ಕೋದಿಯೇ ನೀನು ಹೆಂಗ್ಸಲ್ವ ನೀನು ಹೋಗಿ ಜಾಗ್ಳಕ್ ಬಿಡು ನೋಡಿ ಈ ಕೆಲಸ ಮಾಡ್ಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ರಿ ಈ ಥರ ಮಾಡಿದ್ರಲ್ಲ ಅಂದ್ಬಿಟ್ಟು ಹೋಗಿ ಜಾಗ್ಳಕ್ ಬಿಡು ಮಗ ಬೀಳ್ತೀನಿ ನಾನು ಸುಮ್ಮನೆ ಬಿಡಕ್ಕಿಲ್ಲ ಜಾಗ್ಳಕ್ ಬೀಳ್ತೀನಿ ಕಣ್ ರುಕ್ಮಿಣಮ್ಮ ಬೆಳಗು ಜಾಗ್ಳಕ್ಕೆ ಸುಮ್ಮನೆ ಬಿಟ್ಕೊಂಡು ಕೂತ್ಕೊಂಡ್ರೆ ಹಾಕಿಲ್ಲ ಇದನ್ನ ಇಲ್ಲೇ ಬಿಟ್ರೆ ಇನ್ನೊಂದ್ಸತಿ ಹಲ್ಲಿ ನೋಡಕ್ ಬರ್ತಾರೆ ಪಾಪ ನೋಡಿದ್ರೆ ಹೊಟ್ಟೆ ಉರಿತದಲ್ಲವ ಅಯ್ಯೋ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ರವ ಪಾಪ ಹಿಂಗೆ ವಾಡ್ಸಕ್ಕೆ ಛೇ ಪಾಪ ಅಳ್ಬೇಡ ಸುಮ್ಮನಿರವ ಅಳ್ಬೇಡ ಸುಮ್ಕಿರು ಛೇ ಪಾಪ ಪಾಪ ಸುಮ್ಮನಿರವ ಇದು ಸರಿ ಹೆಂಗೆ ಬರ್ಬಾರ್ದು ನಿಮ್ಮ ಅತ್ತ ಮುಂಡೆ ಕತ್ತೆ ಮುಂಡೆಗೆ ಹೋಗಿ ಚಂದಂಗೆ ಮನಹಳ್ಳಿಗೆ ಮನಮುರ್ಕಿಗೆ ಮನಮುರ್ಕ್ ಮುಂಡೆಗೆ ಹೋಗ್ತಿಗೆ ಬೆಂಕಿ ತಂದಾಕ್ ತಮಾಸೆ ನೋಡೋ ಮುಂಡೆಗೆ ಹೋಗು ಮೊದಲು ಹೋಗ್ಬಿಟ್ಟು ಮಾನಮರೋದಿ ಕಡೆ ಬೀಜ ನಿಂತ್ಕೊಂಡು ಸಾಕೋಯ್ತು ನಾನು ಇರೋಕ್ಕಿಲ್ಲ ಏನೋ ಮಾಡ್ಕೊಂಡು ಸಾಯ್ತೀನಿ ನಿಮ್ಮಿಂದ ಬಂದ್ಬಿಟ್ಟು ಹಂಗಂತ ಹೇಳೋಗು ಇಳಿಸು ಜನಗಳೆಲ್ಲ ಉಗ್ಯಂಗೆ ಮಾಡು ತಮಾಸೆ ತಗೊಂಡಿದ್ಕೆ ಹಿಂಗೆಲ್ಲ ತಂದಾಕ್ಬಿಟ್ಟು ಹೊಡ್ಸ್ರಲ್ಲ ಬಡ್ಸೋರಲ್ಲ ನನ್ನ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ ಹಂಗೆ ಹಿಂಗೆ ಅಂತ ಚಂದಾಗಿ ಇಳಿಸು ಮರ್ಬೋದಿಯಾ ಇಳಿಸ್ತೀನಿ ಅವಳು ಮಾನಮರೋದಿ ಕಳಿತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ